ಬಳ್ಳಾರಿಯಲ್ಲೂ ಕೂಡ 4 ಗಂಟೆಯಿಂದ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಹೈದರಾಬಾದ್ನಿಂದ ಬಳ್ಳಾರಿ ಅಕೌಂಟ್ಗೆ ಹಣ ವರ್ಗಾವಣೆ ಶಂಕೆ ಇದೆ. ಸೊ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಗೂ ಕೂಡ ಹಣ ವರ್ಗಾವಣೆಯ ಶಂಕೆ ವ್ಯಕ್ತಪಡಿಸಿದ್ದಾರೆ. ಚಿನ್ನದ ಅಂಗಡಿ, ಮದ್ಯದ ಅಂಗಡಿ, ಇತರೆ ಕಡೆ ಹಣ ವರ್ಗಾವಣೆಯ ಶಂಕೆ ಇದೆ. ನಾಗೇಂದ್ರ ಮನೆ ಸಿಸಿ ಕ್ಯಾಮೆರಾ ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ. 4 ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಕೆಲಸದವರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಆಗ್ತಿದೆ. ಅಂದ್ರೆ ಯಾರಾದ್ರೂ ಬಂದಿದ್ರಾ, ಇವ್ರನ್ನ ನೋಡಿದ್ದೀರಾ, ಯಾವಾಗಾದ್ರೂ ಬಂದಿದ್ರಾ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನು ತೆಲಂಗಾಣ ಎಲೆಕ್ಷನ್ಗೆ ತೆರಳಿದ ಆಪ್ತರ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಬಳ್ಳಾರಿಯಿಂದಲೇ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಬಳ್ಳಾರಿಯಲ್ಲೂ ಕೂಡ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಕೇವಲ ನಾಗೇಂದ್ರ ಅವರ ಮನೆ ಕಚೇರಿ ಮೇಲೆ ಅಷ್ಟೇ ದಾಳಿ ಆಗಿದೆಯಾ ಅಥವಾ ಅವರ ಆಪ್ತರ ಮನೆ ಮೇಲೂ ಕೂಡ ದಾಳಿ ಆಗಿದೆಯಾ? ಆಗುವಂತಹ ಸಾಧ್ಯತೆ ಇದೆಯಾ? ಸಭಾ ಮುಖ್ಯವಾಗಿ ಮಾಜಿ ಸಚಿವ ನಾಗೇಂದ್ರ ಅವರ ಬಳ್ಳಾರಿಯ ನಿವಾಸದ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ನಿವಾಸದ ಮೇಲೂ ಕೂಡ ಈಗ ದಾಳಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂಥ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮನೆ ಮುಂಭಾಗದಲ್ಲೇ ನಾವಿರುವಂಥದ್ದು. ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದೇ ಒಂದು ಮನೆಯಲ್ಲಿ ಈಗ ಇಡಿ ಅಧಿಕಾರಿಗಳು ಸತತ 4 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ಆರಂಭಿಸಿರುವಂಥದ್ದು. ಅದರಲ್ಲೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ತನಿಖೆ ಕೂಡ ಈಗ ಕೇಂದ್ರ ತನಿಖಾ ದಳದಿಂದ ಚುರುಕುಗೊಂಡಿರುವಂಥದ್ದು. ಹೀಗಾಗಿ ಇಡಿ ಅಧಿಕಾರಿಗಳು 4 ಗಂಟೆಗಳಿಂದಲೂ ಕೂಡ ಇದೇ ಒಂದು ಮನೆಯಲ್ಲಿ ಇರುವಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿರೋದಾಗಿರ್ಬೋದು. ಜೊತೆಗೆ ಸಿಸಿ ಕ್ಯಾಮ್ರಾ ಸೇರಿದಂತೆ ಕೆಲವೊಂದಿಷ್ಟು ಏನು ಲ್ಯಾಪ್ಟಾಪ್ದಲ್ಲಿ ಇರತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆದ ಸಂದರ್ಭದಲ್ಲಿ ಯಾರೆಲ್ಲ ಕೂಡ ಸಚಿವರನ್ನ ಬಳ್ಳಾರಿಯಲ್ಲಿ ಭೇಟಿ ಮಾಡಿದ್ರು, ಜೊತೆಗೆ ಯಾರ ಮೂಲಕವಾಗಿ ಹಣ ಯಾರ ಅಕೌಂಟ್ಗೆ ಹೋಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ಬಳ್ಳಾರಿಯಲ್ಲೇ ಮಾಡ್ತಿರುವಂಥದ್ದು. ಒಂದು ಕಡೆ ಬೆಂಗಳೂರಿನಿಂದ ಏನು ಹೈದರಾಬಾದ್ನ ಖಾಸಗಿ ಕಂಪನಿಯ ಅಕೌಂಟ್ ಹೆಸರಲ್ಲಿ ನಿಗಮದ ಹಣ ಕೂಡ ವರ್ಗಾವಣೆ ಆಗಿತ್ತು. ತದನಂತರದಲ್ಲಿ ಅದು ಅಂದರೆ 25 ಕೋಟಿಗೂ ಹೆಚ್ಚು ಹಣ ಏನು ಆಪ್ತರಿಗೂ ಕೂಡ ಬಂದಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ತಲಾಶನ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಏನು ನಾಗೇಂದ್ರ ಅವರ ಜೊತೆಗೆ ಇದ್ದಂಥ ಆಪ್ತರನ್ನ ಯಾರ್ಯಾರು ಇದ್ರು ಜೊತೆಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಆಯಾಮದಲ್ಲಿ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮನೆ ಕೆಲಸದವರಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಇಡಿ ಅಧಿಕಾರಿಗಳ ತಂಡ ಕೂಡ ಇವತ್ತು ಬೆಳಗಿನಿಂದ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಏನು ಹೈದರಾಬಾದ್ನಿಂದ ಬಳ್ಳಾರಿಯ ಕೆಲವೊಂದಿಷ್ಟು ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಶಂಕೆ ಕೂಡ ಈಗ ಇಡಿ ಅಧಿಕಾರಿಗಳಿಗೂ ಇರುವಂಥದ್ದು. ಜೊತೆಗೆ ಈ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಕಚೇರಿ ಏನಿದೆಯಲ್ಲ, ಈ ನಾಗೇಂದ್ರ ಅವರ ಸಂಬಂಧಪಟ್ಟಂಥ ಈ ಒಂದು ಕಚೇರಿಯಲ್ಲೂ ಕೂಡ ಸಾಕಷ್ಟು ಅಧಿಕಾರಿಗಳು ಇವತ್ತು ಬೆಳಗಿನಿಂದಲೂ ಕೂಡ ಬೀಡು ಬಿಟ್ಟಿರುವಂಥದ್ದು. ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆಪ್ತರ ಏನು ಯಾರ್ಯಾರು ಬಂದು ಹೋಗಿದ್ರು ಅಥವಾ ಇನ್ನೊಂದು ಕಡೆ ಈ ಒಂದು ನಿವಾಸದಲ್ಲಿ ಯಾವೆಲ್ಲ ದಾಖಲಾತಿಗಳು ಇದಾವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲಿ ಈಗ ಪರಿಶೀಲನೆ ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಶಿವಾನಂದ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.